ಹುಣಸಗಿ ವಿಕೆಪಿ ಕ್ಯಾಂಪ್ನಲ್ಲಿ ಹೆಂಡತಿಯನ್ನ ಕತ್ತು ಇಸಗಿ ಉಸಿರುಗಟ್ಟಿಸಿ ಕೊಂದ ಗಂಡ. ಹೌದು, ಕೊಲೆಯಾದ ದುರ್ದೈವಿ ಪವಿತ್ರ, ವಯಸ್ಸು 23 ಎಂದು ತಿಳಿದು ಬಂದಿದೆ. ಯಾದಗಿರಿ ಜಿಲ್ಲಾ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪೃಥ್ವಿ ಶಂಕರ್ ಅವರು ದಿನಾಲೂ ಗಂಡ ಹೆಂಡತಿಯ ಮಧ್ಯೆ ಜಗಳ ಆಡುತ್ತಿದ್ರು. ಕ್ಷುಲ್ಲಕ ಕಾರಣಕ್ಕೆ ಕೊಲೆಯಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದ್ದಾರೆ. ಹುಣಸಗಿಯ ಸಿಪಿಐ ರವಿಕುಮಾರ್ ಅವರು ಹಾಗೂ ಪಿಎಸ್ಐ ರಾಹುಲ್ ಪಾವಡೆ ಕೊಲೆ ಆರೋಪಿಯನ್ನ ಬಂಧಿಸಿ ಪ್ರಕರಣ ದಾಖಲಿಸಿದ್ದಾರೆ. ಹನುಮಂತ ದೊರೆ ವರದಿಗಾರರು. ಇಲ್ಲೇ ಕೆಲಸ ಮಾಡ್ತಾ ಇರ್ತಾನೆ. ಇಲ್ಲಿ ಹುಣಸಗಿ ಕ್ಯಾಂಪ್ನಲ್ಲಿ ಒಂದು ಕ್ವಾರ್ಟರ್ಸ್ ಬಿಲ್ಡಿಂಗ್ನಲ್ಲಿ ಇರ್ತಾರೆ. ಸೊ ಘಟನೆ ನಡೆದಿರೋದು ಅಲ್ಲೇ. ಈಗಾಗಲೇ ನಮ್ಮ PSI ಮತ್ತು CPI ಅವರು ಒಳ್ಳೆ ಕೆಲಸ ಮಾಡಿ ಕೂಡಲೇ ಅದನ್ನ ಪತ್ತೆ ಹಚ್ಚಿದ್ದಾರೆ. ಬಿಕಾಸ್ ಅವರು ತಂದಿರೋದು ಏನೋ ಮೂರ್ಛೆ ಹೋಗಿ ಬಿದ್ದಿರೋದು ಅಂತ ಹೇಳಿ ಆರೋಪಿ ಏನಾದರೂ ಕೊಲೆ ಯಾವ ವಿಷಯಕ್ಕೆ ಮಾಡಿದ ನಂತರ ನಿಮ್ಮ ಹೇಳಿದ ಮೋಟಿವ್ ಇಷ್ಟೇನೆ, ಕ್ಷುಲ್ಲಕ ಕಾರಣ ಅಷ್ಟೇ. ಅವ್ರ ಮಧ್ಯೆ ಮುಂಚೆಯಿಂದನೂ ಜಗಳ ಆಗ್ತಾ ಇರುತ್ತೆ. ದಟ್ ಅವ್ನ ಮನೆಗೆ ಬೇಗ ಬರಲ್ಲ, ಮತ್ತು ಮನೆಗೆ ಬಂದಮೇಲೆ ಅವ್ರ ಜೊತೆ ಸರಿಯಾಗಿ ಮಾತಾಡಲ್ಲ, ಈ ಥರ ಎಲ್ಲ ಒಂದು ವಿಷಯ. ಬಟ್ ಅವನೇನು ಕುಡ್ದಿರಲಿಲ್ಲ ಅಥವಾ ಆ ಥರ ಏನು ಅಮಲ್ನಲ್ಲಿ ಏನು ಇರಲಿಲ್ಲ. ಸೊ ನಿನ್ನೆ ರಾತ್ರಿ ಜಸ್ಟ್ ಒಂದು ಸ್ಮಾಲ್ ಆರ್ಗ್ಯುಮೆಂಟ್ ಮೇಲೆ ಅವನು ಕೊಲೆ ಮಾಡಿರುವಂಥದ್ದು. ಸೊ PSI ಮತ್ತು CPI ಅವರು ಒಳ್ಳೆ ಕೂಡಲೇ ಚೆಕ್ ಮಾಡಿ, ಯಾಕೆಂದರೆ ನಮಗೆ ಅದು ಬ್ರಾಡೆಡ್ MLC ಬಂದಿರ್ತದೆ, ಅವರೇನು ಕೊಲೆ ಅಂತ ಹೇಳಿರಲ್ಲ. ಇದು ಇವರು ಬಾಡಿಯಲ್ಲಿ ಮಾರ್ಕ್ಸ್ ಎಲ್ಲ ಐಡೆಂಟಿಫೈ ಮಾಡಿ ರಾತ್ರಿನೇ ಅವನಿಗೆ ಇಂಟ್ರೋಗೇಷನ್ ಮಾಡಿ ಈ ಥರ ಒಂದು ಮರ್ಡರ್ ಆಗಿರೋದ್ರ ಬಗ್ಗೆ ಪತ್ತೆ ಹಚ್ಚಿದ್ದಾರೆ. ಸೊ ಈ ಕುರಿತು ನಾವು ಈಗ ಮುಂದಿನ ತನಿಖೆ ಪ್ರಾರಂಭ ಮಾಡ್ತೀವಿ.